ಯಾವತ್ತೂ ಕೇರ್ ಮಾಡಲ್ಲ, ಯಾವತ್ತೂ ಹೆದರಲ್ಲ. ನನ್ನ ಟ್ರ್ಯಾಕ್ ನನ್ನ ಇಷ್ಟ ಪ್ರಕಾರ ನಡೀತೀನಿ. SSLC ಫೇಲ್ ಆದ ವ್ಯಕ್ತಿ IAS ಹೇಗಾದರೂ ಒಬ್ಬ ವಿದ್ಯಾರ್ಥಿ SSLC ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾನೆ. ಅವನನ್ನ ನೋಡಿ ಕೆಲವರು ಇವನಿಂದ ಜೀವನದಲ್ಲಿ ಏನು ಆಗುತ್ತೆ ಅಂತ ಹೇಳಿರಬಹುದು. ಆದರೆ ಅದೇ ವ್ಯಕ್ತಿ ಮುಂದೆ IAS ಅಧಿಕಾರಿಯಾಗುತ್ತಾನೆ. ಅಷ್ಟೇ ಅಲ್ಲ, ಕನ್ನಡದಲ್ಲೇ UPSC ಪರೀಕ್ಷೆ ಬರೆದು IAS ಆದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುತ್ತಾರೆ. ಅಷ್ಟಕ್ಕೆ ಅವರ ಕತೆ ಮುಗಿಯುವುದಿಲ್ಲ. ಒಂದು ಹಂತದಲ್ಲಿ ಸರ್ಕಾರಿ ಅಧಿಕಾರಿ, ಮತ್ತೊಂದು ಹಂತದಲ್ಲಿ ಸ್ಯಾಂಡಲ್ವುಡ್ನ ಹೀರೋ. ಹೌದು, ಇದು ಸಿನಿಮಾ ಕಥೆಯಲ್ಲ, ಇದು ಕೆ ಶಿವರಾಮ್ ಅವರ ನಿಜ ಜೀವನದ ಹೋರಾಟದ ಕತೆ. ಒಂದು ಪ್ರಶ್ನೆ, SSLC ಫೇಲ್ ಆದ ವ್ಯಕ್ತಿ IAS ಆಗಬಹುದಾದರೆ ನಮ್ಮ ಜೀವನದಲ್ಲಿ ಫೇಲ್ ಅನ್ನೋ ಪದ ನಿಜವಾಗಿಯೂ ಅಂತ್ಯವೇ? ಇಂದು ಅವರ ಜೀವನದ ಆ ಪಯಣವನ್ನ ನೋಡೋಣ ಬನ್ನಿ. ಕನ್ನಡದ ಹೆಸರಾಂತ ನಿವೃತ್ತ IAS ಅಧಿಕಾರಿ, ಸಿನಿಮಾ ನಟ ಶಿವರಾಮು ಕೆಂಪಯ್ಯ ಜನಿಸಿದ್ದು 1953ರ ಏಪ್ರಿಲ್ 6ರಂದು ಬಂಧುಗಳೇ. ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉರುಗ ಹಳ್ಳಿಯಲ್ಲಿ ಕೆಂಪಯ್ಯ ಮತ್ತು ಚಿಕ್ಕ ಬೋರಮ್ಮ ಎಂಬ ಸಾಮಾನ್ಯ ಕುಟುಂಬದ ಹಿನ್ನೆಲೆಯಿಂದ ದಲಿತ ಕುಟುಂಬದಲ್ಲಿ ಜನಿಸಿದವರು ನಮ್ಮ ಶಿವರಾಮ್ ಅವರು. ಇವರಿಗೆ ಬಾಲ್ಯದಿಂದಲೇ ಮುಂದೆ ದೊಡ್ಡದಾಗಿ ಏನಾದರೂ ಸಾಧಿಸಬೇಕು ಅನ್ನೋ ಆಸೆ ಇತ್ತು. ಪ್ರಾಥಮಿಕ ಶಿಕ್ಷಣವನ್ನ ಸ್ವಗ್ರಾಮದಲ್ಲಿ ಮುಗಿಸಿದರು. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಾರಿ ಶಾಲೆಗೆ ಬಂದರು. ಆದರೆ ಜೀವನ ಅವರ ಮುಂದೆ ಒಂದು ದೊಡ್ಡ ಪರೀಕ್ಷೆಯನ್ನ ಇಟ್ಟಿತ್ತು. ಆದರೆ SSLCಯಲ್ಲಿ ಫೇಲ್ ಆದರು. ಈ ವಿಚಾರವನ್ನ ಅನೇಕ ಸಂದರ್ಶನದಲ್ಲಿ ಅವರೇ ಹೇಳಿಕೊಂಡಿದ್ದಾರೆ ಬಂಧುಗಳೇ. ಅವರು ಆ ಸೋಲನ್ನ ತಮ್ಮ ಜೀವನದ ಅಂತಿಮ ತೀರ್ಪು ಎಂದು ಒಪ್ಪಿಕೊಳ್ಳಲಿಲ್ಲ. ಬಹಳ ಜನರಿಗೆ ಪರೀಕ್ಷೆಯಲ್ಲಿ ಫೇಲ್ ಆದರೆ ನನ್ನ ಜೀವನ ಮುಗಿಯಿತು ಅನ್ನೋ ಭಾವನೆ ಬರುತ್ತದೆ. ಆದರೆ ಶಿವರಾಮ್ ಅವರ ಕತೆ ವಿಭಿನ್ನ. ಶಿಕ್ಷಣವನ್ನ ನಿಲ್ಲಿಸದೆ ಮುಂದುವರಿಸಿದರು. ಇಂಗ್ಲಿಷ್ ಕನ್ನಡ ಟೈಪಿಂಗ್ನಲ್ಲಿ ಶಾರ್ಟ್ ವರ್ಡ್ ಕಲಿತರು. ನಂತರ ಸರ್ಕಾರಿ ಸೇವೆಗೆ ಪ್ರವೇಶಿಸಿದರು. 1973ರಲ್ಲಿ ಪೊಲೀಸ್ ಇಲಾಖೆಯ ಗುಪ್ತಚರ ವಿಭಾಗದಲ್ಲಿ ಕೆಲಸ ಆರಂಭಿಸಿದರು. ಕೆಲಸ ಮಾಡುತ್ತಲೇ ಅವರು VV ಪುರಂನ ಈವ್ನಿಂಗ್ ಕಾಲೇಜ್ನಲ್ಲಿ BA ಪದವಿ ಪಡೆದರು. ಅಷ್ಟಕ್ಕೆ ನಿಲ್ಲಲಿಲ್ಲ. 1982ರಲ್ಲಿ ಇತಿಹಾಸ ವಿಷಯದಲ್ಲಿ MA ಪದವಿಯನ್ನು ಪೂರ್ಣಗೊಳಿಸಿದರು. ನಂತರ ಅವರು 1985ರಲ್ಲಿ ಅವರು KS ಪರೀಕ್ಷೆಯಲ್ಲಿ ಯಶಸ್ವಿ ಸಾಧಿಸಿ ಸೇವೆಯಲ್ಲಿ ಉನ್ನತ ಹುದ್ದೆಗೆ ಏರಿದರು. ಇದು ಅವರ ಜೀವನದ ಪ್ರಮುಖ ತಿರುವು. ಅಂದು SSLC ಫೇಲ್, ಈಗ ರಾಜ್ಯದ ಪ್ರತಿಷ್ಠಿತ ಆಡಳಿತ ಸೇವೆಯಲ್ಲಿ ಅಧಿಕಾರಿ. ಆದರೆ ಶಿವರಾಮ್ ಅವರ ಗುರಿ KSನಲ್ಲಿ ಮುಗಿದಿರಲಿಲ್ಲ. ಅವರ ಕಣ್ಣು ಈಗ IAS ಮೇಲೆ ಇತ್ತು ಮತ್ತು ಅಲ್ಲಿ ಅವರ ಮುಂದಿನ ನಿರ್ಧಾರ ಅವರನ್ನ ಇತಿಹಾಸಕ್ಕೆ ಸೇರಿಸಿತು. ನಾನು ಕನ್ನಡದಲ್ಲೇ UPSC ಬರೆಯುತ್ತೇನೆ. UPSC ಭಾರತದ ಅತ್ಯಂತ ಕಠಿಣ ಮತ್ತು ಪ್ರತಿಷ್ಠಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು. ಆ ಕಾಲದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಂತಹ ಭಾಷೆಗಳ ಪ್ರಾಬಲ್ಯ ಹೆಚ್ಚು. ಆದರೆ ಶಿವರಾಮ್ ಅವರು ಒಂದು ಧೈರ್ಯಶಾಲಿ ನಿರ್ಧಾರ ಮಾಡಿಕೊಂಡರು. ನಾನು ಕನ್ನಡದಲ್ಲೇ ಪರೀಕ್ಷೆ ಬರೆಯುತ್ತೇನೆ. ಅವರು ಕನ್ನಡ ಮಾಧ್ಯಮದಲ್ಲಿ UPSC ಪರೀಕ್ಷೆ ಬರೆದರು. 1986ರಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ IASಗೆ ಆಯ್ಕೆಯಾದರು. ಅದರೊಂದಿಗೆ ಕನ್ನಡದಲ್ಲಿ UPSC ಪರೀಕ್ಷೆ ಬರೆದ IAS ಆದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆ ಅವರದಾಯಿತು. ಒಮ್ಮೆ SSLC ಫೇಲ್, ಕೆಲ ವರ್ಷಗಳ ನಂತರ IAS. ಇದು ಕೇವಲ ಹುದ್ದೆಯ ಬದಲಾವಣೆ ಅಲ್ಲ, ಇದು ಮನಸ್ಸಿನ ಬದಲಾವಣೆಯ ಫಲ. IAS ಅಧಿಕಾರಿಯಾಗಿ ಜನರಿಗಾಗಿ 4 ಜನಕ್ಕೆ ಸಹಾಯ ಮಾಡಬೇಕು, ಇದು ನನ್ನ ಮೌಲ್ಯಗಳು. IAS ಅಧಿಕಾರಿಯಾಗಿ ಶಿವರಾಮ್ ಅವರು ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಆಡಳಿತಾತ್ಮಕ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದರು. ನಂತರ ಬೆಂಗಳೂರು ರೀಜನಲ್ ಕಮಿಷನರ್ ಆಗಿಯೂ ಸೇವೆ ಸಲ್ಲಿಸಿ ನಿವೃತ್ತರಾದರು. ಅಧಿಕಾರಿಯಾಗಿದ್ದಾಗಲೂ ಕೂಡ ನನಗೆ ಸರ್ಕಾರ ಒಳ್ಳೆ ಪೋಸ್ಟ್ ಕೊಡಲಿಲ್ಲ, ಆದರೂ ನಾನೇನು ತಲೆ ಕೆಡಿಸ್ಕೊತಿರ್ಲಿಲ್ಲ. ಆದರೆ ಇಲ್ಲೊಂದು ಕುತೂಹಲಕಾರಿ ಸಂಗತಿ ಇದೆ. ಸರ್ಕಾರಿ ಅಧಿಕಾರಿಯಾಗಿದ್ದ ಇವರೊಳಗೊಬ್ಬ ಕಲಾವಿದನಿದ್ದ. ಅದುವೇ ಇವರನ್ನ ಸ್ಯಾಂಡಲ್ವುಡ್ ಕಡೆ ಎಳೆದುಕೊಂಡು ಬಂದಿತು. IAS ಅಧಿಕಾರಿ, ಸ್ಯಾಂಡಲ್ವುಡ್ ಹೀರೋ. 1993ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಧ್ಯಾಯ. ಬಾನಲ್ಲೆ ಮಧುಚಂದ್ರಿಕೆ ಈ ಚಿತ್ರದ ಮೂಲಕ ಕೆ ಶಿವರಾಮ್ ನಾಯಕರಾಗಿ ಜನರಿಗೆ ಪರಿಚಿತರಾದರು. ಒಂದು ಕಡೆ ಸರ್ಕಾರದ ಜವಾಬ್ದಾರಿ ಹೊತ್ತಿದ್ದ ಅಧಿಕಾರಿ, ಮತ್ತೊಂದು ಕಡೆ ಕ್ಯಾಮೆರಾ ಮುಂದೆ ನಾಯಕ.
ಕ್ಯಾಮರಾ ಮುಂದೆ ಕೂಡ ಅವರದೇ ಗುರುತು ಮೂಡಿಸಿದರು. ವಸಂತ ಕಾವ್ಯ, ಸಾಂಗ್ಲಿಯಾನ ಪಾರ್ಟ್ 3 ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದರು. ಅವರ ಜೀವನದಲ್ಲಿ ಯೂನಿಫಾರ್ಮ್ ಕೂಡ ಇತ್ತು, ಸಿನಿಮಾ ಕೂಡ ಇತ್ತು. ಅಧಿಕಾರಿಯೂ ಹೌದು, ನಟನೂ ಹೌದು. ಆದರೆ ಈ ಎರಡು ಜೀವನವನ್ನು ಒಟ್ಟಿಗೆ ನಡೆಸುವುದು ಸುಲಭವಾಗಿರಲಿಲ್ಲ. ಸರ್ಕಾರಿ ನೌಕರರು ವಾಣಿಜ್ಯ ಚಟುವಟಿಕೆಯಲ್ಲಿ ಭಾಗವಹಿಸುವ ನಿಯಮಗಳ ಕುರಿತು ಅವರ ಸಿನಿಮಾ ನಟನೆಯ ವಿಚಾರ ಕಾನೂನು ಚರ್ಚೆಯನ್ನ ಎದುರಿಸಿತು. 2011ರಲ್ಲಿ ಕರ್ನಾಟಕ ಹೈಕೋರ್ಟ್ ಸರ್ಕಾರಿ ನೌಕರರ ವಾಣಿಜ್ಯ ಸಿನಿಮಾಗಳಲ್ಲಿ ತೊಡಗಿಸಿಕೊಳ್ಳುವ ಕುರಿತಾದ ಪ್ರಕರಣದ ಸರ್ಕಾರದ ನಿರ್ಬಂಧವನ್ನು ಪ್ರಶ್ನಿಸಿದ್ದ ಅವರ ಅರ್ಜಿಯನ್ನು ವಜಾಗೊಳಿಸಿತು. ಆದರೆ ಅವರ ಸಿನಿಮಾ ಪಯಣವು ಸುಲಭವಾದ ದಾರಿಯಾಗಿರಲಿಲ್ಲ. ಆದರೂ ಅವರು ತಮ್ಮ ಕನಸನ್ನ ಬಿಡಲಿಲ್ಲ. ಸರ್ಕಾರಿ ಕೆಲಸಕ್ಕೆ ಗುಡ್ ಬೈ ಹೇಳಿ ಸಿನಿಮಾದಲ್ಲಿ ತೊಡಗಿಸಿಯೇ ಬಿಟ್ಟರು. ತಮ್ಮ ಅಭಿನಯದ ಮೂಲಕ ಕನ್ನಡಿಗರನ್ನ ಗೆಲ್ಲುವ ಸಾಹಸವಂತೂ ಮಾಡಿದರು. ಆದರೆ ಅವರಿಗೆ ಹೇಳಿಕೊಳ್ಳುವಂತಹ ಹೆಸರು ಬರಲಿಲ್ಲ. ಹಾಗಾಗಿ ಸಿನಿಮಾ ರಂಗಕ್ಕೆ ಅಂತಿಮವಾಗಿ ಅವರು ಗುಡ್ ಬೈ ಹೇಳುವ ಸಂದರ್ಭ ಬಂದೇ ಬಿಟ್ಟಿತು. ಸಿನಿಮಾ ನಂತರ ಮುಂದೇನು ಎನ್ನುವ ಪ್ರಶ್ನೆ ಅವರ ಮುಂದೆ ಇರಲೇ ಇಲ್ಲ. ಯಾಕೆಂದರೆ ಆಗಲೇ ಅವರು ಆಯ್ಕೆ ಮಾಡಿಕೊಂಡಿದ್ದರು ರಾಜಕೀಯವನ್ನ. 2013ರ ನಂತರ ಶಿವರಾಮ್ ಅವರು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶಿಸಿದರು. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳಲ್ಲಿ ಸಕ್ರಿಯರು. 2014ರ ಲೋಕಸಭಾ ಚುನಾವಣೆಯಲ್ಲಿಯೂ ಸ್ಪರ್ಧಿಸಿದರು. ಆದರೆ ಗೆಲುವು ಸಿಗಲಿಲ್ಲ. ನಂತರವೂ ರಾಜಕೀಯ ಚಟುವಟಿಕೆಯಲ್ಲಿ ಮುಂದುವರಿದರು. ಅವರ ಜೀವನ ನಮಗೆ ಒಂದು ವಿಷಯ ಹೇಳುತ್ತದೆ. ಒಂದು ಸೋಲು ಬಂದಾಗ ಪಯಣ ನಿಲ್ಲುವುದಿಲ್ಲ. ಶಿವರಾಮ್ ಅವರ ಜೀವನದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಸೋಲು ಬಂದಿತು. ಆದರೆ ಪ್ರತಿ ಬಾರಿಯೂ ಅವರು ಹೊಸ ದಾರಿಯನ್ನ ಹುಡುಕಿದರು. ಅವರ ಜೀವನದ ದೊಡ್ಡ ಸಂದೇಶ. ಕೆ ಶಿವರಾಮ್ ಅವರ ಜೀವನವನ್ನ ಕೇವಲ SSLC ಫೇಲ್ ಆದವರು IAS ಆದರು ಎಂದು ಹೇಳಿದರೆ ಅವರ ಕತೆಗೆ ಅರ್ಧ ಭಾಗ ಮಾತ್ರ ಕೇಳಿದಂತಾಗುತ್ತದೆ. ಅವರ ಜೀವನದ ಸಾಧನೆ ಏನು ಗೊತ್ತಾ? ಅವರು ಸೋಲಿನ ನಂತರವೂ ತಮ್ಮನ್ನ ತಾವು ಮರು ನಿರ್ಮಿಸಿಕೊಂಡರು. ಶಿಕ್ಷಣ ಮುಂದುವರಿಸಿದರು, KS ಸಾಧಿಸಿದರು, UPSC ಪಾಸ್ ಮಾಡಿದರು, IAS ಅಧಿಕಾರಿಯಾದರು, ಕನ್ನಡದಲ್ಲೇ UPSC ಬರೆದು ಇತಿಹಾಸ ನಿರ್ಮಿಸಿಬಿಟ್ಟರು. ನಂತರ ಸಿನಿಮಾದಲ್ಲಿ ನಟಿಸಿದರು, ರಾಜಕೀಯದಲ್ಲೂ ತಮ್ಮದೇ ದಾರಿ ಹುಡುಕಿದರು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇಷ್ಟೊಂದು ವಿಭಿನ್ನ ಕ್ಷೇತ್ರಗಳು. 2024ರ ಫೆಬ್ರವರಿ 29ರಂದು ಕೆ ಶಿವರಾಮ್ ಅವರು ನಮ್ಮನ್ನಗಲಿದರು. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ಒಬ್ಬ IAS ಅಧಿಕಾರಿ, ಒಬ್ಬ ನಟ, ಒಬ್ಬ ರಾಜಕಾರಣಿ, ಜೀವನದ ಸಂದೇಶ ಸಾರಿದ ಸಂತ ಇಂದು ನಮ್ಮ ಜೊತೆ ಇಲ್ಲ. ಆದರೆ ಅವರ ಜೀವನ ನಮಗೊಂದು ಪ್ರಶ್ನೆ ಕೇಳುತ್ತದೆ. ನೀವು ಒಂದು ಪರೀಕ್ಷೆಯಲ್ಲಿ ಸೋತಿದ್ದೀರಿ ಅಂದರೆ ಜೀವನದಲ್ಲಿ ಸೋತಿದ್ದೀರಿ ಅಂತ ಯಾರು ಹೇಳಿದರು? ಒಮ್ಮೆ ಯೋಚಿಸಿ. SSLC ಫೇಲ್, KS, IAS, ಕನ್ನಡದಲ್ಲಿ UPSC ಸಾಧನೆ, ಹೀರೋ, ರಾಜಕೀಯ. ಇದು ಕೇವಲ ಒಂದು ಕೆರಿಯರ್ ಜರ್ನಿ ಅಲ್ಲ, ಇದು ರಿಯಲ್ ಸಾಧಕನ ಸತ್ಯಕತೆ. ಸೋಲು ಗುರುತಲ್ಲ, ಸೋಲಿನ ನಂತರ ನೀವು ತೆಗೆದುಕೊಳ್ಳುವ ನಿರ್ಧಾರವೇ ನಿಮ್ಮ ಗುರುತು. ನನ್ನಿಂದ ಏನೂ ಆಗಲ್ಲ ಎಂದುಕೊಳ್ಳುತ್ತಿರುವ ಒಬ್ಬ ವಿದ್ಯಾರ್ಥಿಗೆ ಈ ಕತೆ ತಲುಪಿಸಿ. ಏಕೆಂದರೆ SSLC ಫೇಲ್ ವಿದ್ಯಾರ್ಥಿ IAS ಆಗಬಹುದು. ಹಾಗಾದರೆ ನೀವು ಯಾಕೆ ಸಾಧ್ಯವಿಲ್ಲ? ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ನಾವು ಬಯಸೋದು ನಿಮ್ಮ ಪ್ರೀತಿಯ ಮೆಚ್ಚುಗೆ ಮಾತ್ರ. ಮತ್ತೊಂದು ಈ ರೀತಿಯ ಮೋಟಿವೇಟೆಡ್ ಸ್ಟೋರಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಬಾಯ್.